ನೀರಾವರಿಗೆ, ರಸ್ತೆಗಳಿಗೆ, ಬ್ರಿಡ್ಜ್ಗಳಿಗೆ, ರೂರಲ್ ಡೆವಲಪ್ಮೆಂಟ್ಗೆ, ಕುಡಿಯುವ ನೀರಿಗೆ, ವಿದ್ಯುತ್ ಶಕ್ತಿಗೆ ಎಲ್ಲ ಉಪಯೋಗಿಸ್ತಾರೆ. ಯಾವ್ದಾದ್ರು ನಿಂತೋಗಿದ್ಯಾ? ಇನ್ನೂ ಆಗಬೇಕು ನಿಜ. ಈಗ ಈ ಊರಿನಲ್ಲೂ ಸತ್ತೇಗಾಲದ ಗ್ರಾಮದಲ್ಲೂ ಕೂಡ ಇನ್ನೂ ಸುಮಾರು 18,000 ಜನಸಂಖ್ಯೆ ಇದೆ ಅಂತ ಹೇಳಿದ್ರು ನನಗೆ. ಈ ಊರಿನ 18,000 ಜನಸಂಖ್ಯೆ ಇದೆ. ವೋಟರ್ಸೇ 13,000. 14 ಬೂತ್ಗಳಿವೆ. ಎಷ್ಟಪ್ಪ ನರೇಂದ್ರ? 14 ಬೂತ್ಗಳು, 14 ಬೂತು. ಅದಕ್ಕೆ ಪಟ್ಟಣ ಪಂಚಾಯತಿ ಮಾಡಿ ಅಂತ ಮನವಿ ಕೊಟ್ಟಿದ್ದಾರೆ. ಈಗ ಮಾಡಬೇಕಾ? ಪಟ್ಟಣ ಪಂಚಾಯತಿ ಮಾಡಬೇಕಾ? ಮಾಡ್ಕೊಡೋಣ. ಆಮೇಲೆ ಸತ್ತೇ ಗ್ರಾಮದ ಜನ ದನಗೆರೆ ಜಾಗೀರ್ದಾರ್ ಅಣೆಕಟ್ಟಿಗೆ ನೀರು ಒದಗಿಸುವ ಜೊತೆಗೆ ಬೇಸಿಗೆ ಬೆಳೆಗೆ ನೀರು ಕೊಡಬೇಕು ಅಂತ ಹೇಳಿದ್ದಾರೆ. ಅದು ನೋಡೋಣ. ನಾನು ನೀರು ಯಾಕಂತಂದ್ರೆ ನೀರು ನಾನು ಸುಮ್ಮನೆ ಸುಳ್ಳು ಹೇಳ್ಬಿಟ್ಟು ಹೋಗ್ಬಾರ್ದು. ನೀರು ಅವೈಲಬಿಲಿಟಿ ನೋಡ್ಕೊಂಡು ಹೇಳ್ಬೇಕು. ಮಾಹಿತಿ ಇದು ಬೇರೆ, ಮಾಹಿತಿ ಬೇರೆ. ನೀರಿದ್ರೆ 100ಕ್ಕೆ 100 ಕೊಟ್ಟೆ ಕೊಡ್ತೀವಿ. ನರೇಂದ್ರ ಹೇಳ್ತಾ ಇದ್ದಾರೆ ಸ್ವಲ್ಪ ರಿಪೇರಿ ಇದೆ, ರಿಪೇರಿ ಮಾಡಿಕೊಡ್ಬೇಕು ಅಂತ. ಹಾಗಾದ್ರೆ ನೀರು ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಎನಿವೆ ನಾವು ಜನಗಳಿಗೆ ನೀರು ಕೊಡ್ಲೇಬೇಕು. ಯಾಕಂದ್ರೆ ನೀರು ಸಿಕ್ಕಿದ್ರೇನೆ ಹೆಚ್ಚು ಬೆಳೆ ಬೆಳಿಲಿಕ್ಕೆ ಸಾಧ್ಯ. ಈ ವರ್ಷ ಅದೃಷ್ಟವಶಾತ್ ಮಳೆ ಚೆನ್ನಾಗಾಗಿದೆ. ಎಲ್ಲ ಕಡೆ ಬೆಳೆ ಚೆನ್ನಾಗಾಗಿದೆ. ಬಹಳ ಕಡಿಮೆ ಬೆಳೆ ಬಿತ್ತನೆ ಆಗದೆ ಇರತಕ್ಕಂಥದ್ದು. ಈ ಬಾಕಿ ಕಡೆ ಎಲ್ಲ ಬಿತ್ತನೆ ಆಗಿದೆ. ರೈತರೆಲ್ಲ ಖುಷಿ ಇದೆ. ರೈತರ ಮುಖದಲ್ಲಿ ಮಂದಹಾಸ ಕಾಣಿಸ್ತಾ ಇದೆ ಅಲ್ವಾ? ಅದಕ್ಕೆ ಪ್ರತಿ ವರ್ಷ ಮಳೆ ಇದೇ ರೀತಿ ಆಗಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತೇನೆ. ಸೊ ಇವತ್ತು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಒಳ್ಳೆ ಕೆಲಸ. ನಿಮ್ಮೂರಿನಲ್ಲಿ ಒಂದು ಸುಸಜ್ಜಿತವಾದಂತ ಇವತ್ತು ಏನೇನು ಅಗತ್ಯ ಇದೆ ವಿದ್ಯಾರ್ಥಿಗಳಿಗೆ ಅದೆಲ್ಲ ಒದಗಿಸ್ಕೊಡ್ತಕ್ಕಂಥ ಒಂದು ನೂತನವಾದಂತ ಶಾಲೆ ನಿರ್ಮಾಣ ಆಗಿದೆ. ಅದರ ಉಪಯೋಗವನ್ನ ನೀವೆಲ್ಲರೂ ಕೂಡ ಪಡೆಯಬೇಕು. ಜೊತೆಗೆ ಎಲ್ಲರೂ ಕೂಡ ಇದೇ ರೀತಿ ಈಗ ಮರುಸ್ವಾಮಿ ಅವರು ಮಾಡಿದ್ರಲ್ಲ ಅದೇ ರೀತಿ ಎಲ್ಲ ಶಾಲೆಯಲ್ಲಿ ಓದಿದವರು ಕೂಡ ಇಂಥ ನಾನು ಕೇಳಿದೆ ಜಿಲ್ಲೆನಲ್ಲೆಲ್ಲ ಸಂಘಗಳು ಆಗಿದ್ದಾವೆ ಅಂತ. ಹಳೆ ವಿದ್ಯಾರ್ಥಿಗಳ ಸಂಘಗಳು ಆಗಿದ್ದಾವೆ. ಮಾಡಿ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಿದ್ರು, ಏನಂತ ಹೇಳ್ತಿದ್ರು ಗೊತ್ತಾ? ನಾವು ಇನ್ನೊಬ್ಬರಿಗೆ ಸಹಾಯ ಮಾಡ್ತಕ್ಕಂಥ ಕಲಿಬೇಕು. ಈಗ ರಿಸರ್ವೇಶನ್ ಲಾಭ ಪಡ್ಕೊಂಡಿದ್ದೀವಿ. ರಿಸರ್ವೇಶನ್ ಲಾಭ ಪಡ್ಕೊಂಡ ಮೇಲೆ ಬೇರೆಯವರಿಗೆ ಸಹಾಯ ಮಾಡ್ಬೇಕಾ ಬೇಡ? ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂಥ ಸಂವಿಧಾನ ಸಿಕ್ತಿತ್ತ? ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಸ್ಫೂರ್ತಿಯನ್ನ ಪಡ್ಕೋಬೇಕು. ಅವ್ರ ಇಡೀ ಜೀವನ ನಮ್ಮ ಒಳಿತಿಗೋಸ್ಕರ, ಜನರ ಒಳಿತಿಗೋಸ್ಕರ, ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರ ಒಳಿತಿಗೋಸ್ಕರ ಕೆಲಸ ಮಾಡಿದ್ರು. ಜೀವನ ವಿರುದ್ಧ ಹೋರಾಟ ಮಾಡಿದ್ರು. ಸಾಮಾಜಿಕ ಹೋರಾಟ ಇಟ್ಸ್ ನಾಟ್ ಎನ್ ಈಸಿ ಥಿಂಗ್.
ತಮ್ಮ ಆರೋಗ್ಯನೂ ಕೂಡ ಲೆಕ್ಕಿಸದೇನೆ ಹೋರಾಟ ಮಾಡಬೇಕು. ಅವ್ರು ಹೇಳಿದ್ರು ಸ್ವಲ್ಪ ಆದ್ರೂ ಮಾಡ್ಬೇಕಲ್ವಾ? ಅವ್ರು ಏನ್ ಹೇಳಿದ್ರು ಗೊತ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು? ನೋಡಪ್ಪ, ಸಾಮಾಜಿಕ ನ್ಯಾಯದ ರಥವನ್ನು ಇಲ್ಲಿವರೆಗೆ ಎಳ್ಕ ಬಂದಿದ್ದೀನಿ, ಮುಂದಕ್ಕೆ ಎಳ್ಕ ಹೋಗಕ್ಕಾದ್ರೆ ಹೋಗಿ, ಹಿಂದಕ್ಕೆ ಮಾತ್ರ ತಳಿಬೇಡ್ರಪ್ಪ ಅಂತ ಹೇಳಿದ್ರು ಅಲ್ವಾ? ಹಿಂದಕ್ಕೆ ಮಾತ್ರ ತಳಿಬೇಡಿ, ಬಿಟ್ಬಿಡಿ, ನಿಮ್ ಕೈಲಿ ಆಗ್ಲಿಲ್ಲ ಬಿಟ್ಬಿಡಿ, ಅಲ್ಲೇ ಯಾರು ಪುಣ್ಯಾತ್ಮರು ಎಳೀತಾರೆ, ಅದನ್ನು ಮಾಡಬೇಕು ಅಂತ ಹೇಳಿದ್ರು. ಸೊ ಆ ಕೆಲಸ ನಾವೆಲ್ಲ ಮಾಡಬೇಕು ಅಲ್ವಾ? ಬೇರೆಯವರಿಗೆ ಸಮಾಜದಲ್ಲಿ ಬೇರೆಯವರು ಸಹಾಯ ಮಾಡ್ತಕ್ಕಂಥ ಮನೋಭಾವವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ. ನಾವು ಓದಿದಂಥ ಶಾಲೆಗಳಿಗೆ ಅದನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಅದನ್ನು ಮರುಸ್ವಾಮಿ ಮತ್ತು ಅವರೆಲ್ಲ ಸಂಗಡಿಗರು ಮಾಡಿದ್ದಾರೆ. ಇಂಥ ಶಾಲೆಯನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತೇಳಿ ಮತ್ತೊಮ್ಮೆ ಹೇಳಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಹೇಳಿ ಕೇಳ್ಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.